ಸೊ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ನ್ಯೂಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ನಂಗೊಂದು ಡೌಟ್. ನಿನ್ನ ಲವ್ ಮಾಡ್ತೀನಿ, ನಿನ್ನೇ ಲವ್ ಮಾಡ್ತಿರ್ತೀನಿ, ನಿನಗೆ ಹುಚ್ಚಿಡಿದ್ರು ಲವ್ ಮಾಡ್ತಿರ್ತೀನಿ, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ, ನೀನ್ ಸತ್ರೆ ಬೇರೆ ಹುಡುಗಿನ ಮದ್ವೆ ಆಗಲ್ಲ. ಅವ್ರು ಕೇಳಕ್ಕಿಂತ ಮುಂಚೆನೆ ಆನ್ಸರ್ ರೆಡಿ ಇತ್ತು ಗುರು, ಪಾಪ ಅವ್ರ ಬಾಯಲ್ಲಿ. तेरे नाम से जी लूं, तेरे नाम से मर जाऊं, तेरी जान के सदके कुछ ऐसा तूने क्या कर डाला, मर गई मैं, मिट गई मैं, ओ जी ಪಕ್ಕ ಯಾವ್ದೋ ಸರಿಗಮ್ಮಪ್ಪ ಸೀಸನ್ ವಿನ್ನರ್ ಗುರು, ಅದಂತೂ ಗೊತ್ತಾಯ್ತು. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ತುಂಬಾ ನಾಚ್ಕೊಂತ ಇದ್ರು ಗುರು ಒಳಗೆ. ಯಾಕೆ ಬಿಕ್ಲಿಕ್ಕೆ ಬರ್ತಿದ್ಯಾ? ಅಯ್ಯೋ ಎಲ್ಲೋ ಇತ್ತಲ್ಲ ನೀರಲ್ಲಿ. ತೊಳಿ ನೀರ್ ಕುಡಿ. ನೀರ್ ಕುಡಿ, ಏನಾಗಲ್ಲ, ನಿಂತೋಗ್ಬಿಡುತ್ತೆ. ಬಿಕ್ಲಿಕ್ಕೆ ಬರ್ತಾ ಇರುತ್ತೆ, ಅದಕ್ಕೆಲ್ಲ ಏನ್ ಮಾಡಕ್ಕಾಗಲ್ಲ. ಕುಡಿ. Few moments later. ಬಿಕ್ಲಿಕ್ಕೆ ಬರ್ತೈತಿ, ನೀರ್ ಕೊಡೆ. ನಾನ್ ಇಲ್ಲಿರ್ಬೇಕಾದ್ರೆ ನಿನ್ನ ಯಾವಲ್ ನೆನ್ಸ್ಕೊತಾಳೆ? ನನಗ್ ಗೊತ್ತು ನೀ ನನ್ನ ಮೋಸ ಮಾಡ್ತಿದ್ಯಾ ಅಂತ. ನಮ್ಮಮ್ಮ ಹೇಳ್ತಾ ಇದ್ರು, ಯಾರಾದ್ರೂ ನೆನ್ಸ್ಕೊಂಡ್ರೆ ಮಾತ್ರ ಬಿಕ್ಲಿಕ್ಕೆ ಬರುತ್ತೆ ಅಂತ. ನಂಗ್ ಗೊತ್ತು ಯಾವಳು ಇದ್ದಾಳೆ ಅಂತ ಹೇಳ್ಬಿಡು. ನೀ ನನಗ್ ಮೋಸ ಮಾಡ್ತಿದ್ಯಾ ಹೇಳು. ಬಿಕ್ಲಿಕ್ಕೆ ನಿಂತೋಯ್ತು. ನಿಂತೋಯ್ತಾ? ನಿಂತೋಯ್ತು. ಅದು ಅವರು ಡೌಟ್ ಪಟ್ಟಿದಲ್ಲ ಗುರು. ಆತರ ಗಾಬರಿ ಪಡಿಸಿದ್ರೆ ಬಿಕ್ರಿಕೆ ಬಂದಾಗ ಬಿಕ್ರಿಕೆ ನಿಂತೋಗ್ಬಿಡುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಏ ರೋಹನ್, ಇದೆ ತಗೋ, ನಿನ್ ಕೇಕ್ ಆರ್ಡರ್ ಮಾಡಿ ಬಂದಿವಿ. ಅರ್ಧ ರೊಕ್ಕ ಹಾಕ್ಬಿಡ್ ಪಟ್ನ. ಅರ್ಧ ರೊಕ್ಕ ನಾಕ್ ಹಾಕ್ಲಿ? ನಿಂದ ಬಡ್ಡೆ ಎಲ್ಲೇ? ಎಲ್ಲಾರು ನಿಂಗ ಕೇಕ್ ತಿನ್ನಿಸ್ತಾರೆ, ಅರ್ಧಕ್ಕರ್ಧ ನೀನೇ ತಿಂತಿ. ಅರ್ಧ ರೊಕ್ಕ ಕೊಡ್ಬೇಕು ನೋಡ್ಪಾ. ಓ ಹೌದೇ? ಒಂದ್ ಕೇಸ್ ಬಿಯರ್ ತಂದಿದ್ದೆ, ನೀವು ಕುಡಿಸ್ತಿರಲ್ಲ, ಅರ್ಧ ರೊಕ್ಕ ಹಾಕ್ರಿ. ಹಿಂಗ್ ದೋಸ್ತಿದಾಗಿವೆಲ್ಲ ಬಿಲ್ ಬರ್ಬಾರ್ಲಿಪ್ಪ. ಪಾಪ ಏನೋ ಹುಡುಗರು ತಮಾಷೆ ಮಾಡ್ತಿದ್ರು ಗುರು, ಹುಟ್ಟದ ಬುದ್ಧಿನ ಅಲ್ವಾ, ಸುಮ್ನೆ ಪಾಪ ರೇಗಿಸ್ತಿದ್ರು. ಬ್ರೋ ಮನ್ಸಿಗೆ ತಗೊಂಡ್ಬಿಟ್ರು ಒಂದೇ ಸತಿ. ಸುಮ್ಮನೆ ಒಂದು ಹಿಂಟ್ ಕೊಡ್ತೀನಿ, ನನ್ನ ಹತ್ರ ಬೇಡ, ನಾನು ಸರಿ ಇಲ್ಲ. ಯಾಕೋ ಹಿಂಗ್ ಬೇಜಾರ ಕೂತಿದೀಯಾ? ಬೆಳಿಗ್ಗೆ ಬಸ್ ಸ್ಟಾಪ್ ಅಲ್ಲಿ ಒಂದ್ ಹುಡುಗಿ ನೋಡ್ದೆ, ಯಾಕೋ ಮನ್ಸಲ್ಲಿ ಒಂಥರ ಲವ್ ಆದಂಗಾಯ್ತು. ಇರ್ಲಿ ಯಾವ್ದಕ್ಕೂ ಮೆಮೊರಿ ಸ್ವೀಟ್ ಆಗಿ ಅನ್ಬಿಟ್ಟು ಚಾಕ್ಲೇಟ್ ತಗೊಂಡೋಗಿ ಕೊಟ್ಟು ಐ ಲವ್ ಯು ರೀ ಅಂತಂದೆ. ಅವಳು ಇನ್ನೂ 2 ಇದ್ರೆ ಕೊಡಿ, ಮನೇಲಿ ಮಕ್ಳವೇ ಅನ್ಬಿಡೋದು. ಸ್ಟೋರಿ ಶುರುವಾಗಕ್ಕೂ ಮುಂಚೆನೆ ಮುಗ್ದೋಗ್ಬಿಡ್ತು. ಅಮ್ಮ, ಏನು ನಿನಗ್ ನನ್ ಮೇಲೆ ಇಷ್ಟು ಪ್ರೀತಿ ಕಾಳಜಿ ಐತಿ ಅಂತ ಇವತ್ ನನ್ಗೆ ಅರ್ಥ ಆಯ್ತಮ್ಮ. ಏನಾಯ್ತು? ನನ್ಗೋಸ್ಕರ ಹುಡ್ಗಿ ಹುಡುಕ್ಬಿಟ್ಟು ಫೋಟೋ ಬೇರೆ ತಂದಿಟ್ಟಿದ್ಯಾ? ಏನ? ಈಗ್ಲೇ ಹುಡ್ಗಿ ಮನೆಯವ್ರಿಗೆ ಹೇಳ್ಬಿಡು, ನನ್ಗ ಆ ಹುಡ್ಗಿ ಮನ್ಸ್ ಪೂರ್ತಿಯಾಗಿ ಇಷ್ಟ ಆಗ್ಬಿಟ್ಟಿದ್ದಾಳೆ ಅಂತ. ನಾನು ಹುಡ್ಗಿ ನೋಡಿದ್ದೀನ? ಏ ತೋರ್ಸು.
ಇದೆ. ಇದ್ದ ನಾನು ಹಬ್ಬಕ್ಕೆ ಅಂತ ಸೀರೆ ತಗೊಂಡಿದ್ನಲ್ಲ ಅದ್ರ ಫೋಟೋ ಕಣೋ ಇದು ಗುಗ್ಗು. ಪಾಪ ಗುರು ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗಿದ್ಯಾ ಕತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? Patience is waning. Is this entertaining? My patience is waning. Is this entertaining? ಪಾಪ ಗುರು ಅಷ್ಟು ಚೆನ್ನಾಗಿರೋ ಮತ್ಸ್ಯ ಕನ್ಯರು ಕಣ್ಮುಂದೆ ನೋಡಕ್ ಆಗ್ತಿಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತು ಪಾಪ, ಯಾರಿಗೂ ಹೇಳಕ್ ಆಗಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಏನಾಯ್ತು ಪಾಪು ಹಂಗ್ ನೋಡ್ತಾ ಇದೀಯ? ಏನು ಹಂಗ್ ನೋಡಿದ್ರೆ ಏನು? ಅವಾಗಿಂದ ನೋಡ್ತಾನೆ ಇದೆಯಾ? ಆಫೀಸಿಂದ ಹೊರಟ ತಕ್ಷಣ ಫೇಸ್ಬುಕ್ ಡಿಲೀಟ್ ಮಾಡಿದೆ, ವಾಟ್ಸ್ಆಪ್ ಮೆಸೇಜಸ್ ಡಿಲೀಟ್ ಮಾಡಿದೆ, ಇನ್ಸ್ಟಾಗ್ರಾಮ್ನು ಬ್ಲಾಕ್ ಮಾಡಿದೀನಿ, ಅಂಡ್ ಡಿಲೀಟು ಕೂಡ ಮಾಡಿದೀನಿ. ಏನಾಯ್ತು ಗುರು? ಏನಾರ ತಗ್ಲಕಣ್ಣ ಗುರು? ನಾನು ಏನು ಮಾಡಿಲ್ಲ ಪಾಪ. ದೇವರಣ್ಣ ನನ್ ಮೇಲೆ ನಿನ್ ಮೇಲೆ ಏನು ಮಾಡಿದ? ಪ್ಲೀಸ್ ಪ್ಲೀಸ್ ನಾನು ಏನಾರು ಮಾಡಿದ್ರೆ ಕ್ಷಮಿಸ್ಬಿಡು. ನಾನ್ ಸುಮ್ನೆ ನೋಡ್ತಿರೋದಷ್ಟೇ, ಯಾಕೆ ನಾನು ನಿನ್ನ ನೋಡಂಗೂ ಇಲ್ವಾ? ಸುಮ್ನೆನಾ? ನಾನು ಸುಮ್ನೆ ಆಕ್ಟಿಂಗ್ ಮಾಡಿದ್ದೆ. ಪಾಪ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಹಾಗೆ ನೋಡ್ತಿದ್ರೆ ಹಿಂದಿನ ಜನ್ಮದಲ್ಲೂ ಏನೇನ್ ಮಾಡಿದ್ದೆ ಅಂತೆಲ್ಲ ನೆನ್ಸ್ಕೊಂಡ್ಬಿಟ್ಟಿರೋದು. Fair and Lovely is now Glow and Lovely. Fair and Lovely's new name is now Glow and Lovely. Fair and Lovely. ತುಂಬಾ ಜನ ಪಾಪ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರೋದೆಲ್ಲ ಸುಳ್ಳು, ಅದೆಲ್ಲ ಹಾಗಿರಲ್ಲ, ರಿಯಲ್ ಲೈಫ್ ಅಲ್ಲಿ ಹಂಗಾಗಲ್ಲ, ಬೆಳ್ಳಗಾಗಲ್ಲ ಅಂತ ಹೇಳಿರ್ತಾರಲ್ಲ. ಪಾಪ ಅದನ್ನ ಕೇಳಿಸ್ಕೊಂಡು ಬ್ರೋ ಮನ್ಸಿಗೆ ತಗೊಂಡ್ಬಿಟ್ಟು ಇಲ್ಲ ನಾನು ಇದನ್ನ ಪ್ರೂವ್ ಮಾಡ್ಲೇಬೇಕು ಅಂತ ಮಾಡಿದ. ನಿಜ ಗುರು, ವರ್ಕ್ ಆಗುತ್ತೆ. आशिकी में तेरी जाएगी जा मेरी. शाबाश बेटा. ಮತ್ತೆ ಈ ರೀಲ್ ಯಾರು ಕದ್ದಿರೋನ್ನ ಅಪ್ಲೋಡ್ ಮಾಡೋಣ ಗುರು ಹಂಗಾದ್ರೆ? ಇವಾಗ ಡೌಟ್ ಬರ್ತಾ ಇದೆ. ಹೌದಲ್ವಾ? ಯಾಕೋ ಸುಮ್ನೆ ಕೂತಿದ್ಯಾ? ಏನಿಲ್ಲ ಕಣ, ಅವಳನ್ನ ಮೀಟ್ ಆಗೋಕ್ ಹೋದ್ರೆ 500 ರೂಪಾಯಿ ಖರ್ಚಾಗುತ್ತೆ, ಕೆಲ್ಸಕ್ಕೆ ಹೋದ್ರೆ 500 ರೂಪಾಯಿ ಬರುತ್ತೆ. ಏನ್ ಮಾಡುದಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನೀನೊಂದ್ ಕೆಲ್ಸ ಮಾಡು. ಅವಳನ್ ಕರ್ಕೊಂಡು ನೀನ್ ಕೆಲ್ಸಕ್ ಹೋಗು. 1000 ದುಡ್ಡು ಬರುತ್ತೆ, ಅವಳು ನಿನ್ ಜೊತೆಲಿ ಇರ್ತಾಳೆ. ಹೆಂಗೆ, ನಿಜ ಅಲ್ವಾ? ಈ ಐಡಿಯಾ ನನಗೆ ಮೊದಲೇ ಅವಳಿಗಿಲ್ವೇ? ಅವಳ ಜೊತೆ ಕರೆಕ್ಟ್ ಕಾಣಿಲ್ಲ. ಬೈ ಒನ್ ಗೆಟ್ ಒನ್ ಡಬಲ್ ಧಮಾಕ ಅಂದ್ರೆ ಇದೇ ಇರ್ಬೇಕು ಗುರು ಮೋಸ್ಟ್ಲಿ. बेटे मन में लड्डू फूटा क्या? एक और फूटा. ನಮ್ ಮಿಸ್ಟೇಕ್ ಇಲ್ಲ, ಬ್ರ್ಯಾಂಡಿನ ಮಿಸ್ಟೇಕು. ಮಂದಿ ನಮಗೆ ಸುಮ್ನೆ ಬೈತಾರೆ. ನಡೆದರೆ ವಾಕಿಂಗು ಸ್ಟಡಿ ಆಗಿರಬೇಕು. ಅದು ಕುಡಿದ್ಬಿಟ್ಟು ಮಲ್ಕೊಂಡಿರೋದಲ್ಲ ಗುರು, ಯೋಗ ಮಾಡ್ತಾ ಇದಾರೆ ಅವ್ರು ಡೀಪ್ ಆಗಿ. ಬೇರೆ ಕಡೆಗೆ ಎಲ್ಲೂ ಜಾಗ ಸಿಗ್ಲಿಲ್ಲ ಪಾಪ, ಅಲ್ಲಿ ಜಾಗ ಕಂಫರ್ಟಬಲ್ ಆಗಿತ್ತು ಅವ್ರಿಗೆ, ಅದಕ್ಕೆ ಪಾಪ ಯೋಗ ಮಾಡ್ತಾ ಇದಾರೆ ಅಷ್ಟೇ. ನೀನು ಭೂಲೋಕದಲ್ಲಿ ಇದ್ದಿದ್ರೆ ನಿನಗೆ ಗೊತ್ತಾಗ್ತಿತ್ತು. ಗುಂಡು ಹಾಕೊಂಡು ಚಂದ್ರಲೋಕದಲ್ಲಿ ರೌಂಡ್ ಹೊಡಿತಿದ್ರೆ ನಿಂಗೆ ಹೆಂಗ್ ಗೊತ್ತಾಗುತ್ತೆ? ಕನವಿಲು ನನಕೆಲ ಕಥ ಮಾಡಿದೋ ಕೈ ಪಿಡಿ ಹಿಡಿತಿನ ಕಾದಲು ಏರಿದು ನಾಂಗಾಲಿ நாங்காலி மொத்தமா சேர்த்து இப்ப நாங்காலி
ಹೆಂಡತಿ ಸೇವೆ ಎಷ್ಟು ಚೆನ್ನಾಗಿ ಮಾಡ್ಬೇಕು ಅಂತ ಪಾಪ ಹೇಳ್ಕೊಡ್ತಾ ಇದಾರೆ ಅಷ್ಟೇ, ಸೋಷಿಯಲ್ ಮೆಸೇಜ್ ಕೊಡ್ತಾ ಇದಾರೆ ಎಲ್ರಿಗೂ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋ. ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ, ಮತ್ತೇನೋ ಬೇಕು ನಿನಗೆ.